ಕಾಶ್ಮೀರ ನಮಗೆ ಬಗೆಹರಿಯದ ಸಮಸ್ಯೆಯಾಗಿ ಪರಿಣಮಿಸಿರುವುದು ಸತ್ಯ. ಆದರೆ ಈ ಸಮಸ್ಯೆ ಉದ್ಭವವಾಗಿದ್ದು ನಿನ್ನೆ ಮೊನ್ನೆ ಎಂದಲ್ಲ, ಬದಲಾಗಿ ಇದರ ಹಿಂದೆ ಸುದೀರ್ಘ ಇತಿಹಾಸವೂ ಇದೆ. ಹಲವು ಚಾರಿತ್ರಿಕ ವ್ಯಕ್ತಿಗಳ ಪಾತ್ರವೂ ಇದೆ. ಅಂಥ ಪ್ರಮುಖ ಪಾತ್ರಗಳಲ್ಲಿ ಶೇಖ್ ಅಬ್ದುಲ್ಲಾ ಕೂಡ ಒಬ್ಬ. ಶೇಖ್ ಅಬ್ದುಲ್ಲಾ ಬಡ ಮುಸ್ಲಿಂ ಕುಟುಂಬದಿಂದ ಬಂದವನು. ಅಲಿಗಢ ವಿಶ್ವವಿದ್ಯಾಲಯದಲ್ಲಿ MSc ವರೆಗೂ ಓದ್ಕೊಂಡಿದ್ದ. ಆದರೆ ವಿದ್ಯಾಭ್ಯಾಸದ ಬಳಿಕ ಆತನಿಗೆ ಸರ್ಕಾರಿ ಉದ್ಯೋಗ ಸಿಗಲಿಲ್ಲ. ಇದು ಶೇಖ್ ಅಬ್ದುಲ್ಲಾನ ಚಿಂತೆ ಹೆಚ್ಚಿಸಿದೆ. ಅವನು ತನಗೆ ಸರ್ಕಾರಿ ನೌಕರಿ ಸಿಗಲಿಲ್ವಲ್ಲ ಅನ್ನೋ ಅಸಮಾಧಾನದಿಂದ ಹೋರಾಡೋಕೆ ನಿಂತ. ಆಗ ಅವನಿಗೆ ಕಾಶ್ಮೀರದಲ್ಲಿ ರಾಜ ಹರಿಸಿಂಗ್ ಆಡಳಿತವಿದ್ದ ಕಾರಣ ಸರ್ಕಾರಿ ಕೆಲಸಗಳಲ್ಲಿ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಅವಕಾಶ ಇಲ್ಲದೇ ಇರೋದು ಗೊತ್ತಾಯಿತು. ಈ ತಾರತಮ್ಯದ ಧೋರಣೆ ಶೇಖ್ ಅಬ್ದುಲ್ಲಾನನ್ನ ಇನ್ನಿಲ್ಲದ ಹಾಗೆ ಕಾಡಿತ್ತು. ಅದರ ಪರಿಣಾಮ ತನ್ನಂತೆ ಸರ್ಕಾರಿ ನೌಕರಿಯಿಂದ ವಂಚಿತರಾದ ಅಲ್ಪಸಂಖ್ಯಾತರನ್ನು ಸೇರಿಸಿಕೊಂಡು ರಾಜ ಹರಿಸಿಂಗ್ ನೀತಿಗಳ ವಿರುದ್ಧ ಕಾಶ್ಮೀರ್ ಜೋಡೋ ಆಂದೋಲನ ಶುರು ಮಾಡಿಬಿಟ್ಟ. ನೋಡ್ತಿದ್ದ ಹಾಗೆ ಪ್ರಬಲ ವಿದ್ಯಾರ್ಥಿ ನಾಯಕನಾಗಿ ಬೆಳೆದ. 1931 ಅಲ್ ಜಮ್ಮು ಕಾಶ್ಮೀರ್ ಮುಸ್ಲಿಂ ಕಾನ್ಫರೆನ್ಸ್ ಸ್ಥಾಪಿಸಿ ಅದರ ನೇತೃತ್ವ ವಹಿಸಿಕೊಂಡ. ಮುಂದೆ ಸಂಘಟನೆ ಹೆಸರೇ ನ್ಯಾಷನಲ್ ಕಾನ್ಫರೆನ್ಸ್ ಆಗಿ ಬದಲಾಯಿತು. ಮೊದಮೊದಲು ಶೇಖ್ ಅಬ್ದುಲ್ಲಾನ ಹೋರಾಟ ರಾಜ ಹರಿಸಿಂಗ್ ವಿರುದ್ಧವೇ ಇದ್ದರೂ ಆನಂತರ ಕಾಶ್ಮೀರದ ಏಳಿಗೆಗೋಸ್ಕರ ಬದಲಾಯಿತು. ಸೆಕ್ಯುಲರ್ ಮತ್ತು ಸಮಾಜವಾದಿ ಚಿಂತನೆಗಳಿಂದ ಶೇಖ್ ಅಬ್ದುಲ್ಲಾ ಕಾಂಗ್ರೆಸ್ ಮತ್ತು ನೆಹರು ಆಪ್ತ ವಲಯಕ್ಕೆ ಹತ್ತಿರವಾಗಿದ್ದ. ಯಾವುದೇ ಕಾರಣಕ್ಕೂ ಮೊಹಮ್ಮದ್ ಅಲಿ ಜಿನ್ನಾ ನ್ಯಾಷನಲ್ ಕಾನ್ಫರೆನ್ಸ್ ಚಳುವಳಿಗಳ ಅಡ್ವಾಂಟೇಜ್ ಪಡೆಯದಂತೆ ಶೇಖ್ ಅಬ್ದುಲ್ಲಾ ಎಚ್ಚರ ವಹಿಸಿದ. 1946ರಲ್ಲಿ ರಾಜ ಹರಿಸಿಂಗ್ ವಿರುದ್ಧ ನಡೀತಿದ್ದ ಕ್ವಿಟ್ ಕಾಶ್ಮೀರ್ ಚಳುವಳಿ ಕಾವು ತುಂಬಾನೇ ಇತ್ತು. ಇದೇ ಕಾರಣಕ್ಕೆ ರಾಜ ಹರಿಸಿಂಗ್ ಶೇಖ್ ಅಬ್ದುಲ್ಲಾ ಮತ್ತು ಆತನ ಕೆಲ ಹುರಿಯಾಳುಗಳನ್ನು 3 ವರ್ಷಗಳ ಕಾಲ ಬಂಧನದಲ್ಲಿಡುವಂತೆ ಆಜ್ಞೆ ಹೊರಡಿಸಿದರು. 16 ತಿಂಗಳ ಸೆರೆವಾಸದ ಬಳಿಕ ಶೇಖ್ ಅಬ್ದುಲ್ಲಾ ಹೊರಗೆ ಬರ್ತಾನೆ. ಅಂದರೆ ಸೆಪ್ಟೆಂಬರ್ 29, 1947ರಂದು ನೆಹರು ತಮ್ಮ ಅಧಿಕಾರ ಬಳಸಿ ಶೇಖ್ ಅಬ್ದುಲ್ಲಾನನ್ನ ಜೈಲಿನಿಂದ ಬಿಡುಗಡೆಗೊಳಿಸ್ತಾರೆ. ದೇಶದ ಪರಿಸ್ಥಿತಿಯು ಬದಲಾಗಿತ್ತು. ಕಾಶ್ಮೀರಕ್ಕೆ ರಾಜ ಹರಿಸಿಂಗ್ನಿಂದ ಮುಕ್ತಿ ಬೇಕು ಅಂತ ಶೇಖ್ ಅಬ್ದುಲ್ಲಾ ಬಯಸಿದ. ಆದರೆ ಕಾಶ್ಮೀರ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಲೀನಗೊಳ್ಳಬೇಕು ಅನ್ನೋ ಆಸೆ ಕೂಡ ಇತ್ತು. ಆದರೆ ರಾಜ ಹರಿಸಿಂಗ್ಗೆ ಕಾಶ್ಮೀರ ಸ್ವತಂತ್ರವಾಗೇ ಉಳಿಯಬೇಕು ಅನ್ನೋ ಹಠ ಇತ್ತು. ಆ ಹಠ ಕೊನೆಗೂ ರಾಜ ಹರಿಸಿಂಗ್ನ ಕುರ್ಚಿಗೆ ಕಂಟಕವಾಗುತ್ತೆ. ಈ ತನ್ಮಧ್ಯೆ ಭಾರತ ಸ್ವಾತಂತ್ರ್ಯ ಪಡ್ಕೊಂಡಿತ್ತು. ಭಾರತ ಮತ್ತು ಪಾಕಿಸ್ತಾನ ಎರಡೂ ಪ್ರತ್ಯೇಕವಾಗಿದ್ದವು. ಈ ಹಂತದಲ್ಲಿ ಯಾವ ಪ್ರಾಂತ್ಯಗಳು ಯಾವ ರಾಷ್ಟ್ರಕ್ಕೆ ಸೇರಬೇಕು ಅನ್ನೋ ಮಾತುಕತೆ ನಡೀತಾ ಇತ್ತು. ಕಾಶ್ಮೀರ ನಮಗೆ ಸೇರುತ್ತೆ ಅನ್ನೋ ವಿಶ್ವಾಸ ಭಾರತಕ್ಕಿತ್ತು. ಆದರೆ ಕಾಶ್ಮೀರವನ್ನು ತನ್ನ ಸುಪುರ್ದಿಗೆ ಪಡೆದುಕೊಳ್ಳೋಕೆ ಪಾಕಿಸ್ತಾನ ತೆರೆಮರೆಯಲ್ಲಿ ಸಂಚು ನಡೆಸ್ತಾ ಇತ್ತು. ಆ ಸಂಚಿಗೆ ಹಾಲೆರೆದು ಪೋಷಿಸಿದ್ದು ಈ ಪರಂಗಿ ಲಾರ್ಡ್ ಮೌಂಟ್ ಬ್ಯಾಟನ್. ಆ ಸಂಚು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರೂಗೂ ಗೊತ್ತಿತ್ತು ಅನ್ನೋದೇ ಕಟು ವಾಸ್ತವ. ಹಿಂದೂಸ್ತಾನ ಅಥವಾ ಪಾಕಿಸ್ತಾನ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು ಅಂತ ಹರಿಸಿಂಗ್ಗೆ ಅನ್ನಿಸಲೇ ಇಲ್ಲ. ಕಾಶ್ಮೀರ ಸ್ವತಂತ್ರ ರಾಷ್ಟ್ರವಾಗಲೇಬೇಕು, ಸ್ವತಂತ್ರ ರಾಷ್ಟ್ರವಾಗಿ ಇರಬೇಕು ಅನ್ನೋದು ಹರಿಸಿಂಗ್ ಇರಾದೆಯಾಗಿತ್ತು. ಆದರೆ ಸ್ವತಂತ್ರದ ನಂತರ ಪರಿಸ್ಥಿತಿ ತುಂಬಾ ಬದಲಾಯಿತು ಅನ್ನೋದಕ್ಕಿಂತ ಕಾಶ್ಮೀರದ ಮೇಲೆ ಹಕ್ಕು ಸ್ಥಾಪನೆ ಮಾಡೋಕ್ಕೆ ಒಬ್ಬ ಪಾಕಿ ಮತ್ತೊಬ್ಬ ಪರಂಗಿ ಒಟ್ಟಾಗಿ ಕೆಲಸ ಮಾಡಿದರು. ಆ ಪಾಕಿಯ ಹೆಸರು ಮೊಹಮ್ಮದ್ ಅಲಿ ಜಿನ್ನಾ ಆದರೆ ಪರಂಗಿಯ ಹೆಸರು ಲಾರ್ಡ್ ಮೌಂಟ್ ಬ್ಯಾಟನ್. ಪಾಕಿಸ್ತಾನದ ಗಾಂಧಿ ಅಂತ ಕರೆಯೋ ಮೊಹಮ್ಮದ್ ಅಲಿ ಜಿನ್ನಾಗೆ ಕಾಶ್ಮೀರವನ್ನು ಕಬ್ಜಾ ಮಾಡೋ ಪ್ಲಾನ್ ಇತ್ತು. ಭಾರತದ ಸ್ವಾತಂತ್ರ್ಯಕ್ಕೂ ಮೊದಲೇ ದೇಶ ವಿಭಜನೆಯ ಆಯ್ಕೆಯನ್ನಿಟ್ಟುಕೊಂಡು ಕೂತಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಅದಕ್ಕೆ ರೂಪುರೇಷೆ ಸಿದ್ಧಪಡಿಸಿದ. ಇದಕ್ಕೆ ಸಂಬಂಧಿಸಿದಂತೆ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಲಾರ್ಡ್ ಮೌಂಟ್ ಬ್ಯಾಟನ್ ನಡುವೆ 1942ರಲ್ಲಿ ಒಳ ಒಪ್ಪಂದಗಳು ನಡೆದಿದ್ದವು. ಆ ಪ್ರಕಾರ ಮೌಂಟ್ ಬ್ಯಾಟನ್ ತನ್ನ ಮೊದಲ ದಾಳ ಉರುಳಿಸೋಕೆ ನೆಹರು ಹೆಸರನ್ನು ಬಳಸಿದ್ದ. ರಾಜ ಹರಿಸಿಂಗ್ ಮತ್ತು ನೆಹರು ನಡುವಿನ ಸಂಬಂಧ ಸರಿ ಇಲ್ಲ ಅನ್ನೋ ನೆಪ ಹೇಳಿ ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಸೇರಿಸ್ತೀನಿ ಅಂತ ಮೌಂಟ್ ಬ್ಯಾಟನ್ ಘೋಷಿಸಿದ್ದ. ಆಗ ರಾಜ ಹರಿಸಿಂಗ್ ಪಾಕಿಸ್ತಾನದೊಂದಿಗೆ ತಾತ್ಕಾಲಿಕ ಒಪ್ಪಂದದ ಮೂಲಕ ಬೀಸೋ ದೋಣೆಯನ್ನು ತಪ್ಪಿಸ್ಕೊಂಡಿದ್ದ. ಆನಂತರ ರಾಜ ಹರಿಸಿಂಗ್ಗೆ ಹಲವು ಆಮಿಷಗಳನ್ನು ಒಡ್ಡುವ ಮೂಲಕ ಹರಿಸಿಂಗ್ ಮೇಲೆ ತನ್ನ ಹಿಡಿತ ಸಾಧಿಸೋಕೆ ಮೌಂಟ್ ಬ್ಯಾಟನ್ ಪ್ರಯತ್ನ ನಡೆಸಿದ್ದ. ಜನಾಭಿಪ್ರಾಯ ಸಂಗ್ರಹಣೆ ನೆಪ ಹೇಳಿ ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಸೇರಿಸ್ತೀನಿ ಅನ್ನೋ ಭರವಸೆ ಮೌಂಟ್ ಬ್ಯಾಟನ್ನಿಂದ ಜಿನ್ನಾಗ್ ಸಿಕ್ಕಿತ್ತು. ದುರಂತ ಏನಂದರೆ ಪ್ರಧಾನಿ ನೆಹರು ಮೌಂಟ್ ಬ್ಯಾಟನ್ಗೆ ಪರಮಾಪ್ತರಾಗಿದ್ದರೂ ಕೂಡ ಈ ಪಾಕಿ ಮತ್ತು ಪರಂಗಿಯ ಮರ್ಮ ಗೊತ್ತಾಗಲೇ ಇಲ್ಲ. ಕಾಶ್ಮೀರವನ್ನು ಕಬ್ಜಾ ಮಾಡೋ ಪ್ಲಾನ್ನ ಮೊದಲ ಭಾಗವನ್ನು ಜಿನ್ನಾ ಜಾರಿಗೆ ತಂದಿದ್ರು. ಪಾಕಿಸ್ತಾನ ಮತ್ತು ಕಾಶ್ಮೀರದ ರಾಜಾಡಳಿತದೊಂದಿಗೆ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟನ್ನು ರದ್ದು ಮಾಡಿಬಿಟ್ಟಿದ್ರು. ಪಾಕಿಸ್ತಾನದ ಲಾಹೋರ್ ಮತ್ತು ರಾವಲ್ಪಿಂಡಿಯಿಂದ ಬರುತ್ತಿದ್ದ ಅಗತ್ಯ ಸಾಮಗ್ರಿಗಳನ್ನು ಸರಬರಾಜು ಮಾಡೋದನ್ನು ನಿಲ್ಲಿಸಿಬಿಟ್ಟಿದ್ರು. ಸಿಯಾಲ್ಕೋಟ್ನಿಂದ ಕಾಶ್ಮೀರಕ್ಕೆ ರೈಲು ಸಂಪರ್ಕವನ್ನು ನಿಲ್ಲಿಸಲಾಯಿತು. ರಾಜಾ ಹರಿಸಿಂಗ್ ಈ ಆತಂಕವನ್ನು ನಿವಾರಿಸಿಕೊಳ್ಳೋಕ್ಕೆ ಪರಿಹಾರ ಕ್ರಮಗಳ ತಲಾಶೆಯಲ್ಲಿದ್ದರು.
ಆದರೆ ಜಿನ್ನಾ ಸೇನಾ ಶಕ್ತಿಯನ್ನು ಬಳಸಿ ಕಾಶ್ಮೀರವನ್ನು ವಶಪಡಿಸಿಕೊಳ್ಳುವ ತಯಾರಿ ಆರಂಭಿಸಿಬಿಟ್ಟಿದ್ದ. ಪಾಕಿ ಸೈನ್ಯ ಶ್ರೀನಗರದ ಕಡೆ ಪ್ರಯಾಣ ಆರಂಭಿಸಿಬಿಟ್ಟಿತ್ತು. ರಾಜ ಹರಿಸಿಂಗ್ಗೆ ಅದೃಷ್ಟ ಸಮಯ ನೋಡಿನೇ ಕೈಕೊಟ್ಟಿತ್ತು. ಒಂದು ಕಡೆ ಪಾಕಿಸ್ತಾನದ ಸೈನಿಕರು ಶ್ರೀನಗರದ ಸರಹದ್ದಿಗೆ ಹತ್ತಿರವಾಗ್ತಿದ್ರು. ಇದೇ ವೇಳೆ ರಾಜ ಹರಿಸಿಂಗ್ ಸೈನ್ಯದಲ್ಲಿದ್ದ ನೂರಾರು ಅಲ್ಪಸಂಖ್ಯಾತ ಸೈನಿಕರು ಸಿಡಿದಿದ್ದು ಪಾಕಿಗಳ ಸೈನ್ಯಕ್ಕೆ ಸೇರಿಬಿಟ್ಟಿದ್ರು. ಹರಿಸಿಂಗ್ ಅಕ್ಷರಶಃ ಬೆಂಕಿಯಿಂದ ಬಾಣಲೆಗೆ ಬಿದ್ದಂತೆ ಆಗ್ಬಿಟ್ಟಿದ್ದ. ಪಾಕಿಸ್ತಾನದ ಸೈನ್ಯ ಶ್ರೀನಗರದಿಂದ 100-200 ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆರಂಭಿಸಿಬಿಟ್ಟಿತ್ತು. ಈ ವೇಳೆ ಹರಿಸಿಂಗ್ ಬ್ರಿಗೇಡಿಯರ್ ರಾಜೇಂದ್ರ ಸಿಂಗ್ನನ್ನು ಕರೆದು ಏನು ಮಾಡಬಹುದು ಅಂತ ಸಲಹೆ ಕೇಳಿದರು. ಇರೋ ಸೈನ್ಯದಲ್ಲೇ ಹೋರಾಡೋಣ ಅಂತ ಬ್ರಿಗೇಡಿಯರ್ ಹರಿಸಿಂಗ್ಗೆ ಸಲಹೆ ಕೊಟ್ಟಿದ್ರು. ಮಿಷನ್ ಕಾಶ್ಮೀರಕ್ಕಾಗಿ ಪಾಕಿಸ್ತಾನದಿಂದ ಸಾವಿರಾರು ಸೈನಿಕರು ಭಾರತಕ್ಕೆ ಬಂದಿದ್ದರು. ಕಾಶ್ಮೀರದ ಬ್ರಿಗೇಡಿಯರ್ ಪಾಲಿಗೆ ಈ ಸಾವಿರಾರು ಸಂಖ್ಯೆಯ ಸೈನಿಕರೇ ಅಕ್ಷೋಹಿಣಿ ಸೈನ್ಯವಾಗಿ ಗೋಚರಿಸ್ತಾ ಇತ್ತು. ಆದರೆ ಈ ಸೈನಿಕರ ಶಕ್ತಿಯನ್ನು ಕುಂದಿಸೋಕೆ ಕಾಶ್ಮೀರದ ಬ್ರಿಗೇಡಿಯರ್ ಒಂದು ಯುದ್ಧ ತಂತ್ರವನ್ನು ಅನುಸರಿಸಿದರು. ಶ್ರೀನಗರದ ಕಡೆಗೆ ಬರ್ತಿದ್ದ ಶತ್ರು ಸೈನಿಕರು ಉರಿಯನ್ನು ತಲುಪೋಕೆ ಒಂದು ಮಹಾಸೇತುವೆಯನ್ನು ದಾಟಬೇಕಿತ್ತು. ಕಾಶ್ಮೀರದ ಬ್ರಿಗೇಡಿಯರ್ ರಾಜೇಂದ್ರ ಸಿಂಗ್ ಶಸ್ತ್ರಾಸ್ತ್ರ ದಾಳಿ ಆರಂಭಿಸಕ್ಕೂ ಮೊದಲೇ ಆ ಮಹಾಸೇತುವೆಯನ್ನು ಕೆಡಿಸಿಬಿಟ್ಟಿದ್ರು. ಮುರಿದ ಸೇತುವೆಯನ್ನು ಹಾಗೋ ಹೀಗೋ ದಾಟೋಕೆ ಶತ್ರು ಸೈನಿಕರಿಗೆ 2 ದಿನ ಬೇಕಾಯಿತು. ಆರಂಭದಲ್ಲಿ ಸಿಕ್ಕ ಈ ಮುನ್ನಡೆಯನ್ನು ಉಳಿಸ್ಕೊಳ್ಳೋಕೆ ಕಾಶ್ಮೀರದ ಬ್ರಿಗೇಡಿಯರ್ಗೆ ಸಾಧ್ಯವಾಗಲಿಲ್ಲ. ಯುದ್ಧ ಮುಂದುವರೆದ ಹಾಗೆ ಬ್ರಿಗೇಡಿಯರ್ ರಾಜೇಂದ್ರ ಸಿಂಗ್ ವೀರಮರಣವನ್ನಪ್ತಾರೆ. ಉರಿಯಲ್ಲಿ ಕಾಲಿಟ್ಟ ಮೇಲೆ ಪಾಕಿಗಳ ಸೈನಿಕರು ವೇಗ ಪಡೆದುಕೊಂಡು ಬಿಟ್ಟಿದ್ರು. ಮೊಹರಾದಲ್ಲಿದ್ದ ವಿದ್ಯುತ್ ಸ್ಥಾವರಗಳನ್ನು ವಶಪಡಿಸಿಕೊಂಡು ಶ್ರೀನಗರಕ್ಕೆ ವಿದ್ಯುತ್ ಸರಬರಾಜನ್ನೇ ನಿಲ್ಲಿಸಿಬಿಟ್ಟಿದ್ರು. ಮೊಹರಾದಿಂದ ಪಾಕಿಗಳ ಸೈನ್ಯ ಕೆಲವೇ ಮೈಲುಗಳ ದೂರದಲ್ಲಿತ್ತು. ಬಾರಾಮುಲ್ಲಾ ತಲುಪ್ತಾ ಇದ್ದ ಹಾಗೆ ಪಾಕಿಗಳ ಧೋರಣೆಯೇ ಬದಲಾಗ್ತಾ ಹೋಯಿತು. ಸ್ಥಳೀಯರ ಮೇಲೆ ಸೈನಿಕರು ಆಕ್ರಮಣ ಶುರು ಮಾಡಿಬಿಟ್ಟಿದ್ರು. ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ್ರು. ಹಿಂದೂ, ಮುಸಲ್ಮಾನ್, ಸಿಖ್ಖನ್ನು ಭೇದವಿಲ್ಲದೆ ಸಾಮಾನ್ಯರನ್ನೆಲ್ಲ ಬರ್ಬರವಾಗಿ ಹತ್ಯೆಗೈದರು. ಅಂಗಡಿಗಳನ್ನು ಸುಟ್ಟರು. ಊರನ್ನೇ ಲೂಟಿ ಮಾಡಿದರು. ತಾವು ಬಂದಿದ್ದ ಲಾರಿಗಳಲ್ಲೇ ಲೂಟಿ ಮಾಡಿದ ಸಾಮಾನುಗಳನ್ನು ತುಂಬಿ ವಾಪಸ್ಸು ಪಾಕಿಸ್ತಾನಕ್ಕೆ ಸಾಗಿಸಿದರು. 2 ದಿನದಲ್ಲಿ ಇಡೀ ಬಾರಾಮುಲ್ಲಾ ಅರಾಜಕತೆಯಿಂದ ತುಂಬಿ ಹೋಯಿತು. ಪಾಕಿಸ್ತಾನದಿಂದ ಬಂದಿರೋ ಈ ಹಂತಕ ಪಡೆಯನ್ನು ನಿಯಂತ್ರಿಸೋದು ತನ್ನೊಬ್ಬನಿಂದ ಸಾಧ್ಯವಿಲ್ಲ ಅನ್ನೋ ಸತ್ಯ ಕೊನೆಗೂ ರಾಜ ಹರಿಸಿಂಗ್ಗೆ ಮನವರಿಕೆ ಆಯಿತು. ಅದೇ ಕಾರಣಕ್ಕೆ ರಾಜ ಹರಿಸಿಂಗ್ ಕಾಶ್ಮೀರವನ್ನು ಪಾರು ಮಾಡೋಕ್ಕೆ ಸೇನೆ ಕಳಿಸಿ ಅಂತ ಭಾರತ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾನೆ. ಮುಂದೇನಾಯಿತು ಹೇಳ್ತೀವಿ ಮುಂದಿನ ಎಪಿಸೋಡ್ನಲ್ಲಿ.